ಜಾತಿ ಗಣತಿ ಹೆಸರಲ್ಲಿ ಉಪಜಾತಿಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಸಮಾಜವನ್ನ ಚೂರು ಚೂರು ಮಾಡೋಕೆ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ವೀರಶೈವ ಅಂತ ಮಾಡಿದ ಸಿದ್ದರಾಮಯ್ಯ ಅವರಿಂದ ಹೈಕಮಾಂಡ್ ಓಲೈಸುವಂತ ರಾಜಕೀಯ ಇಲಾಗ್ತಾ ಇದೆ. ಅನೇಕ ಹಿಂದೂ ಧರ್ಮದಲ್ಲಿ ಕ್ರಿಶ್ಚಿಯನ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಅಂತ ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ, SC, ST, OBC ಸೇರಿದಂತೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಎಲ್ಲಾ ಸಮಾಜದಲ್ಲೂ ಸರ್ಕಾರ ಗೊಂದಲವನ್ನ ಎಬ್ಬಿಸಿದೆ. ಸಮಾಜವನ್ನ ಚೂರು ಚೂರು ಮಾಡೋಕೆ ಸರ್ಕಾರ ಹೊರಟಿದೆ. ತಮ್ಮ ಹೈಕಮಾಂಡ್ ಓಲೈಸುವಂತ ರಾಜಕೀಯ ನಿರ್ಧಾರ ಇದು. ಇದನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವಂತಾಗಿದೆ. ಕಾಂಗ್ರೆಸ್ ವಿನಾಶ ಆಗುತ್ತೆ ಎನ್ನುವಂತಾಗೂ ಕೂಡ ಇದೇ ವೇಳೆ ಬಸವರಾಜ ಬೊಮ್ಮಾಯಿ ಅವರು ಗಂಭೀರವಾಗಿ ಒಂದಷ್ಟು ಆರೋಪಗಳನ್ನು ಮಾಡೋದ್ರ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಜಾತಿ ಜನಗಣತಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ನಾಯಕರು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ತಾನೇ ಬಿಜೆಪಿಯ ಲಿಂಗಾಯತ ನಾಯಕರು ಸಭೆಯನ್ನ ನಡೆಸಿದ್ರು. ಹಾಗೆಯೇ ಗಮನಿಸ್ತಾ ಹೋಗುವುದಾದರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಗದಗದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಹೆಸರಿನಲ್ಲಿ ಉಪಜಾತಿಗಳನ್ನು ಸೃಷ್ಟಿ ಮಾಡಿ ಸಮಾಜವನ್ನು ಚೂರು ಚೂರು ಮಾಡುವಂಥ ಕೆಲಸವನ್ನು ಷಡ್ಯಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ವೀರಶೈವ ಲಿಂಗಾಯತ ವೀರಶೈವ ಅಂತ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಂದ ಹೈಕಮಾಂಡ್ ಮನವೊಲಿಸುವಂಥ ಅಥವಾ ಅವರನ್ನು ಓಲೈಸುವಂಥ ರಾಜಕೀಯ ಆಯಿತು. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇಲ್ಲ, ಕಾಂಗ್ರೆಸ್ ವಿನಾಶ ಆಗುತ್ತೆ ಹೀಗಂತ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಡೆಯುವ ರಣತಂತ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದರ ವಿರುದ್ಧ ಇಡೀ ಸಮಾಜ ಒಂದುಗೂಡಬೇಕನ್ನುವಂಥದ್ದು ಮಹತ್ವ ಉದ್ದೇಶ. ಈ ಕ್ರಿಶ್ಚಿಯನ್ ಅಂತೇಳಿ ಎಲ್ಲ ಜಾತಿಯವರು ಕ್ರಿಶ್ಚಿಯನ್ ಅಂಥೇಳಿ ಎಲ್ಲ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, SC, ST, OBC ಯಾರನ್ನೂ ಬಿಟ್ಟಿಲ್ಲ. ಕಾಂತರಾಜ್ ಕಮಿಟಿ ಇದೆ. ಕಾಂತರಾಜ್ ಕಮಿಟಿ ಏನು ಭಾಳ ದೊಡ್ಡ ಕಾನ್ಸ್ಟಿಟ್ಯೂಷನ್ ಪ್ರಕಾರನ ಇವರೇ ಮಾಡಿ, ಸಿದ್ದರಾಮಯ್ಯನೇ ಕಾಂತರಾಜ್ ಕಮಿಟಿ ಮಾಡಿದ್ದೆ, ಇವರು ಅದನ್ನೇ ಮಾಡಿದ್ದಾರೆ. ಅದೇನು ದೊಡ್ಡ ಸ್ಯಾಂಟಿಟಿನ. ಎರಡನೇದಾಗಿ ಬೇರೆ ಜಾತಿಯಲ್ಲಿ ಉಪಜಾತಿಗಳನ್ನು, ಇಲ್ಲದ ಉಪಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ವೀರಶೈವ ಅಂತ ಏನು ಹಿಂಗಂದ್ರೆ ಅದಕ್ಕೆ ಅರ್ಥ ಇದೆಯಾ? ಇದು ಇಂಥವು ನೂರಾರು ಉದಾಹರಣೆಗಳಾಗಿದ್ದಾವೆ. ಎಲ್ಲ ಸಮಾಜದಲ್ಲಿ ಗೊಂದಲ ಇಡಿಸಿದ್ದಾರೆ. ಸಮಾಜವನ್ನು ಒಡೆಯೋದಲ್ಲ, ಸಮಾಜಗಳನ್ನು ಚೂರು ಚೂರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಕೇವಲ ತಮ್ಮ ಹೈಕಮಾಂಡನ್ನು ಓಲೈಸುವಂಥ ಒಂದು ರಾಜಕೀಯ ನಿರ್ಧಾರವನ್ನು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದು ನೋಡಿದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಅನ್ನಿಸ್ತಾ ಇದೆ. ಮಾತಾಡಿ ಒಟ್ಟಾರೆ ಸಮಾಜದಲ್ಲಿ ಒಡೆಯುವ ರಣತಂತ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದರ ವಿರುದ್ಧ ಇಡೀ ಸಮಾಜ ಒಂದುಗೂಡಬೇಕನ್ನುವಂಥದ್ದು ಮಹತ್ವ ಉದ್ದೇಶ. ಈ ಕ್ರಿಶ್ಚಿಯನ್ ಅಂತೇಳಿ ಎಲ್ಲ ಜಾತಿಯವರು ಕ್ರಿಶ್ಚಿಯನ್ ಅಂಥೇಳಿ ಎಲ್ಲ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, SC, ST, OBC ಯಾರನ್ನೂ ಬಿಟ್ಟಿಲ್ಲ. ಕಾಂತರಾಜ್ ಕಮಿಟಿ ಇದೆ.